ಕನ್ನಡ ಮಾತಾಡ್ತಿದ್ದಿಲ್ಲ, ಬೆಳಗ್ಗೆನೇ ಎಣ್ಣೆ ಹಾಕೊಂಡ್ಬಿಟ್ಟು ದೌರ್ಜನ್ಯ ಮಾಡುವಂಥದ್ದು ಈ ಥರ ಎಲ್ಲ ಇತ್ತು. ಅದಾದಮೇಲೆ ವಿಶೇಷವಾಗಿ ಸಂಘಟನೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದವಾಗ ಎಲ್ಲ ಬೀದಿ ಹೋರಾಟ, ತುಂಬ ಜನ ಒಟ್ಟಿಗೆ ಸೇರಿ ಕಟ್ಟಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಕನ್ನಡದ ಬಾವುಟ ಬರಬೇಕಾದ್ರೆ ನಮ್ಮ ಹೋರಾಟ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಈ ಒಂದು ಕನ್ನಡ ಹೋರಾಟದಲ್ಲಿ ನಾನು ಭಾಗಿಯಾಗಬೇಕು, ನನ್ನ ಹೋರಾಟದ ಆದಿ ಇದೆ ಅಂದರೆ ನನ್ನ ಒಂದು ಲೈಫ್ ಇದೆ ಅಂತ ನಿಮ್ಗೆ ಅನಿಸಿದ್ಯಾ ಅವಾಗ? ಇಲ್ಲ, ನಾನು ಮೂಲತಃ ಉದ್ಯಮಿ. ನಾವು ಹೋಟೆಲ್ಗಳ ಮಾಡೋದ್ರ ಮುಖಾಂತರ ಅನೇಕ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಹೋಟೆಲ್ಸು, ಕ್ಯಾಂಟೀನು ಈ ಥರ ಮಾಡ್ಕೊಂಡು ಬಂದಂಥವ್ರು. ನಾನು ರೈಲ್ವೆಯಲ್ಲಿ ಎರಡನೇ ಹೋಟೆಲ್, ಮೊದಲನೇದಾಗಿ ಜೈನ್ ಹಾಸ್ಪಿಟ್ಲಲ್ಲಿ ನನ್ನ ಕ್ಯಾಂಟೀನ್ ಇತ್ತು, ಎರಡನೇದಾಗಿ ರೈಲ್ವೆ ಕಂಟ್ರೋಲ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಕ್ಯಾಂಟೀನ್ ಇತ್ತು. ಅಲ್ಲಿ ಕ್ಯಾಂಟೀನ್ ಮಾಡುವಾಗ ಈ ಅನೇಕ ಜನ ಹೊರ ರಾಜ್ಯದವರು ಅವರ ಭಾಷೆಗಳ ಮೂಲಕ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು, ಅತಿ ಹೆಚ್ಚು ದಬ್ಬಾಳಿಕೆಗಳನ್ನು ಮಾಡ್ತಾಯಿದ್ರು. ಅವ್ರದ್ದೇ ನಡೀತಾ ಇತ್ತು, ಕನ್ನಡ ಮಾತಾಡ್ತಿದ್ದಿಲ್ಲ, ಬೆಳಗ್ಗೆನೇ ಎಣ್ಣೆ ಹಾಕೊಂಡ್ಬಿಟ್ಟು ದೌರ್ಜನ್ಯ ಮಾಡುವಂಥದ್ದು ಈ ಥರ ಎಲ್ಲ ಇತ್ತು. ಅದಾದಮೇಲೆ ನಾವು ರೈಲ್ವೆ ಕನ್ನಡ ಸಂಘದಲ್ಲಿ ನಮ್ಮ ಜೊತೆಲಿ ಗಿರಿಯಪ್ಪ ಅಂತಿದ್ರು, ನಾವೆಲ್ಲ ಕನ್ನಡ ಆವಾಗಲೇ ರಕ್ಷಣಾ ವೇದಿಕೆ ಹುಟ್ಟಿರುವಂಥದ್ದು. ಆವಾಗ ಹಿರಿಯಂಥ ಜಾಣಗೆರೆ ವೆಂಕಟರಮಣ ಅವ್ರು ನೆನೆಸ್ಕೋಬೇಕು, ಪತ್ರಕರ್ತರು, ಅವರು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ರೈಲ್ವೆ ಗಿರಿಯಪ್ಪ, ಶಿವರಾಮು, ಯಡಿಯೂರು ಜನಾರ್ದನು, ಶೋಭಾ ರಾಧಾಕೃಷ್ಣ, ಸಿ ಕೆ ರಾಮೇಗೌಡ, ನಾರಾಯಣಗೌಡ, ನಾನು ಮತ್ತು ತುಂಬ ಜನ ನಮ್ಮ ಆತ್ಮೀಯರು, ಪ್ರಸನ್ನ ಶೆಟ್ಟಿ ಅಂತ ತುಂಬ ಜನ ಒಟ್ಟಿಗೆ ಸೇರಿ ಕಟ್ಟಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಅದಾದಮೇಲೆ ವಿಶೇಷವಾಗಿ ಸಂಘಟನೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದವಾಗ ಎಲ್ಲ ಬೀದಿ ಹೋರಾಟ, ಆ ಕಾರ್ಪೊರೇಷನಲ್ಲಿ ತಮಿಳು ಮತ್ತು ಉರ್ದು, ತೆಲುಗಲ್ಲಿ ಕರಪತ್ರವನ್ನು ಮಾಡಿದವಾಗ, ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಕರಪತ್ರವನ್ನು ಮಾಡಿದವಾಗ ಮೊದಲನೇದಾಗಿ ಕ್ರಾಂತಿಕಾರಿ ಹೋರಾಟ ಆಗಿ ಕಾರ್ಪೊರೇಷನ್ಗೆ ನುಗ್ಗಿ ದೊಡ್ಡ ಗಲಾಟೆ ಆಗಿ ಅದು ಬದಲಾವಣೆ ಆಗಿರುವಂಥದ್ದು. ಅದಾದಮೇಲೆ ಬೆಳಗಾವಿ ಪ್ರದೇಶಗಳಲ್ಲಿ ಎಲ್ಲ ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕಂತ ನಿರ್ಣಯ ತಗೊಂಡಂಥ ವಿಜಯ್ ಪಾಂಡುರಂಗೆ ಮೋರೆ ನಿರ್ಣಯ ತಗೊಂಡಾಗ ಅವರಿಗೆ ಕಾದು ವಿಧಾನಸೌಧದಲ್ಲಿ ಮಸಿಯನ್ನು ಬಳಿಯೋದ್ರ ಮುಖಾಂತರ ದೊಡ್ಡ ಹೋರಾಟ, ಕ್ರಾಂತಿ ಇಡೀ ದೇಶಕ್ಕೆ ಹೋಯ್ತು ಅದು ಕ್ರಾಂತಿ, ಮಸಿಯನ್ನು ಬೆಳೆದವಾಗ. ಅದಾದಮೇಲೆ ನಮಗೆ ಡಕಾಯಿತಿ, ದರೋಡೆ ಕೇಸ್ಗಳನ್ನೆಲ್ಲ ಹಾಕಿ ಪರಾಪನಗರ ಜೈಲು, ಆವಾಗಲೂ 14 ದಿನಗಳ ಕಾಲ ಜೈಲಲ್ಲಿ ಇದ್ದೀವಿ. ಆವತ್ತಿನ ಇಡೀ ಕನ್ನಡಿಗರ ಶಕ್ತಿ ನಮ್ಮ ಮೇಲೆ ಮೊಕದ್ದಮೆ ವಾಪಸ್ ತಗೊಂಡ್ರು. ಆಮೇಲೆ ಅವತ್ತು ಕುವೆಂಪು ಅವರ ಮಗ ತೇಜಸ್ವಿ ಅವರು, ಅವ್ರನ್ನ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ನಾಡದ್ರೋಹಿಗೆ ಮಸಿಯನ್ನು ಬಳಿದೆ ಪ್ಯಾರೆಂಟ್ ಲವ್ಲಿ ಹಚ್ಚಬೇಕನ್ನುವಂಥ ಮಾತನ್ನು ಕೇಳಿದಂಥ ಏಕೈಕ ಸಾಹಿತಿ ಆವತ್ತಿನ ನಮಗೆ ಬೇಮರಾವ್ನ ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಇಡೀ ಕನ್ನಡಿಗರು ನಮ್ಮ ಪರವಾಗಿ ನಿಂತರು. ಅದು ದೊಡ್ಡ ಹೋರಾಟ ಮತ್ತು ಬದಲಾವಣೆ ಆಯಿತು. ಬೆಳಗಾವಿಯಲ್ಲಿ ತಾಲೂಕು ಪಂಚಾಯಿತಿ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸಿರುವಂಥದ್ದು, ಪೊಲೀಸರು ಲಾಠಿ ಏಟುಗಳ ನಡುವೆ ಇವತ್ತು ಕನ್ನಡದ ಬಾವುಟ ಬರಬೇಕಾದ್ರೆ ನಮ್ಮ ಹೋರಾಟ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಆಮೇಲೆ ನಿಮ್ಮ ಕಾರವಾರದಲ್ಲಿ ಪಾಲಂಕರ್ ದಂಪತಿಗಳು, ಆಶಾ ಪಾಲಂಕರ್ ಮತ್ತು ಪ್ರಕಾಶ್ ಪಾಲಂಕರ್, ಬೆಳಗಾವಿ ನಮ್ಮ ಕಾರವಾರದ ಹಳ್ಳಿಗಳನ್ನು ಗೋಕ್ಕೆ ಸೇರಿಸಿ ಅಂತ ನಿರ್ಣಯ ತಗೊಂಡಾಗ ಅಲ್ಲಿ ಹೋಗಿ ಮೊಟ್ಟೆಯನ್ನು ಹೊಡೆದು ಕೇಸ್ಗಳನ್ನ ಹಾಕ್ಕೊಂಡು ಬಂದಿರುವಂಥದ್ದು. ಆ ಕೇಸ್ ಹಾಕ್ಕೊಳ್ಳೋದು ದೊಡ್ಡದಲ್ಲ, ಕೇಸ್ಗಾಗಿ ಇಲ್ಲಿಂದ ಹೋಗ್ತೀವಲ್ಲ ಕಾರವಾರ ಕೋರ್ಟ್ಗೆ, ಇಲ್ಲಿಂದ ಹೋಗುವಂಥದ್ದು ರಾತ್ರಿ ಹೊರಟ್ರೆ ಬೆಳಗ್ಗೆ 10 ಗಂಟೆ ಮುಟ್ಬೇಕಾಗುತ್ತೆ, 700 ಕಿಲೋಮೀಟ್ರ್ ಆಗುತ್ತೆ. ಆ ಜರ್ನಿ ಮಾಡುವಾಗ ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರೆ ಅವ್ರ ಮನೆಗೆ ಯಾರು ಕೇಳೋರಂತೂ ಇರೋಲ್ಲ. ಆ ಸ್ಥಿತಿ ಕನ್ನಡ ಹೋರಾಟಗಾರರ ಸ್ಥಿತಿ ಇರುತ್ತೆ. ಅದಾದಮೇಲೆ ಅಲ್ಲಿ ಹೋಗಬೇಕಾದ್ರೆ ಡೀಸೆಲ್ ಹಾಕೋಬೇಕು, ಒಂದು 15,000 ರೂಪಾಯಿ ಡೀಸೆಲ್ ಬೇಕು, ಊಟ ಮಾಡಬೇಕು. ಹೋರಾಟಗಾರರಿಗೆ ತುಂಬ ಕಷ್ಟ ಇದೆ, ಆದರೆ ಅದನ್ನ ಎಷ್ಟೋ ವರ್ಷ ನಡೆಸಿದ್ರು. ಆ ಥರ ಹೋರಾಟಗಾರ ಮಾಡ್ತಾಯಿರ್ತಾರೆ. ಒಳಗಡೆ ನೋವಿರುತ್ತೆ, ಖುಷಿ ಇರುತ್ತೆ, ಸಂಘಟನೆ ಇರುತ್ತೆ. ಕನ್ನಡದ ಹೆಸರು ಹೇಳಿ ಜೀವನ ಮಾಡೋರಿಗೆ ಅದೊಂಥರ ಬಿಸ್ನೆಸ್ ಆಗಿರುತ್ತೆ. ಪ್ರಾಮಾಣಿಕವಾಗಿ ಕನ್ನಡದ ಹೋರಾಟ ಮಾಡಿದರೆ ನಿಜವಾಗ್ಲೂ ಅದ್ಭುತ ಖುಷಿ ಇರುತ್ತೆ. ಬದುಕಿನ ನೋಡೇ ಹೋರಾಟ ಮಾಡಬೇಕು. ಹೋರಾಟನೇ ಬದುಕು ಮಾಡ್ಕೊಂಡು ಹೋದರೆ ಅದು ನೋಡೋರಿಗೆ ಚೆನ್ನಾಗಿರಲ್ಲ, ಕನ್ನಡಿಗರಿಗೆ ಅವಮಾನ ಆಗುತ್ತೆ. ಕನ್ನಡಿಗರು ಒಂದೊಂದು ಟೈಮಲ್ಲಿ ಅಸಹ್ಯ ಪಟ್ಕೊತಾರೆ, ಕನ್ನಡ ಹೋರಾಟಗಾರರು ಹೀಗೂ ಇದ್ದಾರಾ ಅಂತ. ಅದು ಬರಬಾರ್ದು. ಪ್ರಾಮಾಣಿಕವಾಗಿ ಸ್ವಾಭಿಮಾನದಿಂದ ಹೋರಾಟ ಮಾಡಿದರೆ ಒಂದು ಶಕ್ತಿ ಇರುತ್ತೆ ಕನ್ನಡಕ್ಕೆ. ಈಗ ಹೇಳಿದ್ರಿ ನೀವು ಕನ್ನಡ ಹೋರಾಟದ ಬಗ್ಗೆ. ಕನ್ನಡ ಹೋರಾಟ ಒಂದು ಪಾಸಿಟಿವ್ ಆಗೂ ಇರುತ್ತೆ, ಇನ್ನೊಂದು ನೆಗೆಟಿವ್ ಆಗೂ ಇರುತ್ತೆ. ನೀವು ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತೀರಿ, ನಂತರ ಗೊತ್ತಾಗುತ್ತೆ ಆ ಹೋರಾಟದಲ್ಲಿ ನಾನು ಭಾಗಿ ಆಗಬಾರ್ದಿತ್ತು ಅಂತ. ಯಾವುದಾದ್ರೂ ಹೋರಾಟ ನಿಮ್ಗೆ ಅನಿಸಿದೆ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನಾ ಈ ಹೋರಾಟಕ್ಕೆ ಭಾಗಿಯಾಗಿ ತಪ್ಪು ಮಾಡಿದೆ ಅಂತೇಳಿ ಯಾವತ್ತಾದ್ರೂ ಅನಿಸಿದ್ಯಾ? ನನಗೆ ನಾವೆಲ್ಲ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತೀವಿ.
ನಾವು ಮಸೀಬಳ ಜೈಲಿಗೆ ಹೋದವಾಗ BPL ರಮೇಶ್ ಅಂತ BPL ಕಾರ್ಮಿಕರ ಪರವಾಗಿ ಬಸ್ಸಿಗೆ ಬೆಂಕಿ ಹಚ್ಚಿ ಅಲ್ಲಿ ಕಾರ್ಮಿಕರು ಸತ್ತೋಗಿ ಅವನು 14 ವರ್ಷಗಳ ಕಾಲ ಜೈಲಲ್ಲಿದ್ದ. BPL ರಮೇಶ್ ಅಂತ. ಇವತ್ತು ನೀವು ಕೇಳಿರ್ಬೋದು ಆ ಹೆಸರನ್ನ. ಅವನ ಕುಟುಂಬ ಎಷ್ಟು ನೊಂದಿರ್ಬೋದು. ಜನಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿ ಯಾರೋ ಬೆಂಕಿ ಹಾಕಿರೋದಕ್ಕೆ ಅವನು ಜೈಲಲ್ಲಿ ಹೋಗಿದ್ದ. ನಾವು ಹೆಚ್ಚು ಕಮ್ಮಿ ಅದೇ ಥರ ಸ್ಥಿತಿಗೆ ಹೋಗ್ಬೇಕಿತ್ತು ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ. ಆದರೆ ತಾಯಿ ಭುವನೇಶ್ವರಿ ನಮ್ಗೆ ಯಾರಿಗೂ ಆ ಥರ ಕೊಟ್ಟಿಲ್ಲ, ಕಾಪಾಡಿದಾಳೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಯಾಕಂದರೆ ಹಿಂದೆ ಅನೇಕ ಸಿನಿಮಾಗಳು ಬಂದಾವಾಗ ಪರದೆಗಳಿಗೆ ಬೆಂಕಿ ಹಾಕಿರೋದು ಇರ್ಬೋದು. ಆಮೇಲೆ ಸಿನಿಮಾಗಳನ್ನ ಓಡಿಸ್ಲಿಕ್ಕೆ ಅನೇಕ ಹೋರಾಟಗಳನ್ನ ಮಾಡ್ಕೊಂಡಿರ್ಬೋದು. ಪೆಟ್ರೋಲ್ ಟ್ಯಾಂಕ್ಗಳನ್ನ ಇಟ್ಕೊಂಡು ತಲೆ ಮೇಲೆ ಹಾಕೊತೀವಿ. ಸಿನಿಮಾ ಧೂಮ್ ಅನ್ನುವಂಥ ಚಿತ್ರ ರಿಲೀಸ್ ಆದರೆ ಬೆಂಕಿ ಹಾಕೊತೀವಿ ಅನ್ನೋದು ಇರ್ಬೋದು. ಅಥವಾ ಮೇಷಿಕಲ್ಲಿ ಒಂದು ಥಿಯೇಟ್ರಿಗೆ ನಮ್ಮ ಹುಡುಗ ಹೋಗಿ ಗ್ಲಾಸ್ ಹೊಡೆದು ಅವನ ಕೈ ಕಟ್ಟಾಗಿರ್ಬೋದು. ಈ ರೀತಿ ಪೊಲೀಸರು ಲಾಠಿ ಇಟ್ಟು SM ಕೃಷ್ಣ ಅವರು ಕಾವೇರಿ ನೀರು ಬಿಡಲ್ಲ ಅಂತೇಳಿ ಮಂಡ್ಯ ತನಕ ಹೋಗಿ ಸೋನಿಯಾ ಗಾಂಧಿ ಅವರ ಫೋನ್ ಬಂದಾಗ ವಾಪಸ್ ಬಂದು ನೀರನ್ನು ಬಿಟ್ಟಿರುವಾಗ ಇಡೀ ಮಂಡ್ಯ ಬಂದಾಗಿರೋದು. SM ಕೃಷ್ಣ ಅವರಿಗೆ ನವೆಂಬರ್ 1ನೇ ತಾರೀಕು ಕಪ್ಪಾಟ ತೋರಿಸ್ತೀನಿ ಅಂತೇಳಿ ಕಪ್ಪಾಟ ತೋರ್ಸೋಕೆ ಹೋದವಾಗ ಈ ನಾಯಕರೆಲ್ಲ ಗಾಂಧಿ ಪ್ರತಿಮೆ ಹತ್ರ ಕೂತ್ಕೊಂಡು ನಮ್ಮ ನಾಯಕತ್ವದಲ್ಲಿ ನಿಮ್ಮ ಶೆಟ್ಟರ್ ನೀವು ನಾಯಕತ್ವ ತಗೊಳ್ಳಿ ಅಂತೇಳಿ ನನ್ನ ಜೊತೆಗೆ ಒಂದು 200 ಜನ ಹುಡುಗರು ಕರ್ಕೊಂಡೋಗಿ SM ಕೃಷ್ಣ ಅವರಿಗೆ ಕಪ್ಪಾಟ ತೋರ್ಸೋಕೆ ಹೋದವಾಗ ಆಗಿರುವಂಥ ಲಾಠಿ ಚಾರ್ಜ್ ಇದೆಯಲ್ಲ, ಜೀವನದಲ್ಲಿ ಯಾವಾಗ ಸಂಘಟನೆ ಅಂದರೆ ಯಾರಿಗೆ ಗೊತ್ತಿಲ್ಲ. ಒನಕೆ ಓಬವ್ವನ ಕಿಂಡಿಯಲ್ಲಿ ಒನಕೆ ಓಬವ್ವ ಕಳ್ಳರಿಗೆ ಹೊಡೆದವ್ರಂತೆ ಒನಕೆಯಲ್ಲಿ. ಆ ರೀತಿ ಕನ್ನಡ ಹೋರಾಟಗಾರರಿಗೆ ಒಬ್ಬರೊಬ್ಬರು ನಡ್ಕೊಂಡೋಗಿ ಕಂಠೀರವ ಕ್ರೀಡಾಂಗಣದಲ್ಲಿ ಆ ಕಡೆನೂ ಪೊಲೀಸ್ ಹೊಡಿತಾರೆ, ಈ ಕಡೆನೂ ಪೊಲೀಸ್ ಹೊಡಿತಾರೆ. ಆ ಹೋರಾಟದಲ್ಲಿ ಒಂದಿಬ್ಬರು ಹುಡುಗರು ಕಾಲು ಹೋಗಿರುವಂಥದ್ದು, ಹೊಟ್ಟೆಯಲ್ಲಿ ಬ್ಲಡ್ ಬಂದಿರುವಂಥ ಇದೆಲ್ಲ ಕಣ್ಣಲ್ಲೇ ನೋಡಿದ್ದೀನಿ. ಆಮೇಲೆ ಬಳ್ಳಾರಿ ಜೈಲಿಗೆ ತೊಗೊಂಡು ಹಾಕಿರುವಂಥದ್ದು ನಮ್ಮನ್ನು, ರಿಲೀಸ್ ಆಗ್ಲಿಕ್ಕೆ ದುಡ್ಡು ಇಲ್ಲದೆ ಇರುವಂಥದ್ದು. ಆವಾಗ MP ಪ್ರಕಾಶ್ ಅಂತ ಒಬ್ಬ ಹಿರಿಯ ರಾಜಕಾರಣಿ, ನೋಡಿ ರಾಜಕಾರಣದಲ್ಲಿ ಆ ಥರ ರಾಜಕಾರಣಿಗಳಿರಬೇಕು. ಇಡೀ 200 ಜನ ಕಾರ್ಯಕರ್ತರಿಗೂ ಒಬ್ಬಟ್ಟಿನ ಊಟ ಜೊತೆಯಲ್ಲಿ ಬ್ರಷ್ಷು, ಪೇಸ್ಟು, ಒಂದು ಟವೆಲು ಅದನ್ನ ವ್ಯವಸ್ಥೆ ಮಾಡಿದಂಥ ಒಬ್ಬ ಸಜ್ಜನ ರಾಜಕಾರಣಿನ ಅವ್ರು ನೆನೆಸ್ಕೊಳ್ಳೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಆ ಥರ ಒಳ್ಳೆಯ ರಾಜಕಾರಣಿಗಳಿದ್ದಾವೆ, ಉದ್ದೇಶ ಒಳ್ಳೇದಿದ್ದಾವಾಗ ನಿಜವಾಗ್ಲೂ ಕನ್ನಡ ಹೋರಾಟ ಖುಷಿಯಾಗುತ್ತೆ. ಅಷ್ಟೋಗಿ ಲಾಠಿ ತಿಂದರೂ ಏನೋ ತೃಪ್ತಿ ಇರುತ್ತೆ.